ನಮಸ್ಕಾರ. ನಾನು ಈ ವಿಡಿಯೋವನ್ನ ಶಿವಮೊಗ್ಗ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಮತ್ತು ನಮ್ಮ ರಾಜ್ಯದ ಇತರೆ ರೈತರನ್ನ ಮತ್ತೆ ಅಗ್ರಿಕಲ್ಚರಿಸ್ಟ್‌ನ ಉದ್ದೇಶಿಸಿ ಮಾಡ್ತಾ ಇದ್ದೀನಿ. ನಮ್ಮ ಈ ಜಿಲ್ಲೆಗಳಲ್ಲಿ ಅಡಿಕೆ ಬೆಳೆಗಾರರಿದ್ದೀವಿ, ಕಾಫಿ ಬೆಳೆಗಾರರಿದ್ದೀವಿ. ಈಗ ಅಡಿಕೆಗೆ, ಕಾಫಿಗೆ ಒಳ್ಳೆ ಬೆಲೆ ಬಂದಿದೆ, ಒಳ್ಳೆ ರೇಟ್‌ಗೆ ಮಾರಾಟ ಆಗಿದೆ, ಒಳ್ಳೆ ಲಾಭ ಬಂದಿದೆ. ಇದೆಲ್ಲದೂ ನಮಗೆ ಖುಷಿ ತರುವಂತ ವಿಷಯ. ಮುಂದಿನ ಪ್ರಶ್ನೆ, ಖರ್ಚು ಕಳೆದು ಉಳಿದಂತ ಲಾಭದಲ್ಲಿ ನಾವು ಏನ್ ಮಾಡಬಹುದು? ಕೆಲವರು ಹೆಚ್ಚುವರಿ ಭೂಮಿಯನ್ನ ಖರೀದಿ ಮಾಡೋ ಯೋಚನೆ ಮಾಡ್ತೀವಿ. ಚಿನ್ನಾನ ಖರೀದಿ ಮಾಡುವಂತ ಯೋಚನೆ ಮಾಡ್ತೀವಿ. ಇನ್ ಕೆಲವರು ಬ್ಯಾಂಕ್‌ಗಳಲ್ಲಿ, ಎಫ್‌ಡಿಗಳಲ್ಲಿ ಹಣನ ಇಡುವಂತ ಯೋಚನೆನ ಮಾಡ್ತೀವಿ. ಆದ್ರೆ ಇದನ್ನ ಮೀರಿದಂತಹ ಒಳ್ಳೆ ಆಪ್ಷನ್ ಬೇರೆ ಏನಾದ್ರೂ ಇದೆಯಾ? ಎಫ್‌ಡಿಗಳಲ್ಲಿ ನಮ್ಗೆ 6% ಬಡ್ಡಿ ಸಿಗುತ್ತೆ. ರಿಯಲ್ ಎಸ್ಟೇಟ್‌ಗೆ ಹೋದ್ರೆ ಅಂದಾಜು 8% ಬಡ್ಡಿ ಸಿಗುತ್ತೆ ವರ್ಷಕ್ಕೆ. ಆದ್ರೆ ಇವೆರಡನ್ನ ಮೀರಿದಂಥ ಒಂದು ಒಳ್ಳೆಯ ಸೇವಿಂಗ್ ಇನ್‌ಸ್ಟ್ರುಮೆಂಟ್ ಇದೆ. ಆದ್ರೆ ಹಳ್ಳಿಗಳಲ್ಲಿ, ತಾಲೂಕುಗಳಲ್ಲಿ ಇದರ ಬಗ್ಗೆ ಹೆಚ್ಚು ಮಾಹಿತಿ ತಲುಪದೇ ಇರೋದ್ರಿಂದ ನಮ್ಮಲ್ಲಿ ಬಹಳಷ್ಟು ಜನ ಇದನ್ನ ಕನ್ಸಿಡರ್ ಮಾಡ್ತಿಲ್ಲ. ಅದ್ಯಾವುದು? ಮ್ಯೂಚುವಲ್ ಫಂಡ್ಸ್. ಬಹಳಷ್ಟು ಜನಗಳಲ್ಲಿ ಇನ್ನೂ ಗೊಂದಲ ಇದೆ. ಮ್ಯೂಚುವಲ್ ಫಂಡ್ ಅಂದ್ರೆ ಒಂದು ಚಿಟ್ ಫಂಡ್ ತರ, ಯಾರೋ ಏನೋ ಮಾಡ್ಬಿಡ್ತಾರೆ, ನಮ್ ದುಡ್ಡು ಕಳೆದೋಗುತ್ತೆ ಅನ್ನೋದು. ಆದ್ರೆ ಮ್ಯೂಚುವಲ್ ಫಂಡ್ ಗವರ್ಮೆಂಟ್ ರೆಗ್ಯುಲೇಟೆಡ್ ಆದಂಥ ಒಂದು ಇನ್ವೆಸ್ಟ್ಮೆಂಟ್ ಇನ್ಸ್ಟ್ರುಮೆಂಟ್. ಬ್ಯಾಂಕ್‌ಗಳನ್ನ ಹೇಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾನಿಟರ್ ಮಾಡುತ್ತೋ, ಹಾಗೆಯೇ ಎಲ್ಲಾ ಮ್ಯೂಚುವಲ್ ಫಂಡ್‌ಗಳನ್ನ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜಸ್ ಬೋರ್ಡ್ ಆಫ್ ಇಂಡಿಯಾ ಸೆಬಿ ಮಾನಿಟರ್ ಮಾಡುತ್ತೆ. ಮ್ಯೂಚುವಲ್ ಫಂಡ್‌ಗಳಲ್ಲಿ ಹಣನ ಹೂಡಿಕೆ ಮಾಡಿ 3 ರಿಂದ 5 ವರ್ಷ ಅದನ್ನ ಬಿಟ್ರೆ ಕನಿಷ್ಠ 12% ರಿಟರ್ನ್ ಬರುವಂತ ಬಹಳಷ್ಟು ಸಾಧ್ಯತೆಗಳು ಇರ್ತವೆ. ನಾವು ಇನ್ವೆಸ್ಟ್ಮೆಂಟ್ ಆಗಿ ಭೂಮಿಯ ಖರೀದಿ ಮಾಡಿದ್ರೆ ಅದನ್ನ ಮಾರೋದಕ್ಕೆ ಬಹಳಷ್ಟು ಕಷ್ಟ ಪಡಬೇಕಾಗುತ್ತೆ. ಸರಿಯಾದಂತ ಬೈಯರ್ ಸಿಗಬೇಕಾಗುತ್ತೆ. ರೇಟ್ ನೆಗೋಷಿಯೇಟ್ ಆಗಬೇಕಾಗುತ್ತೆ. ಒಂದಿಷ್ಟು ಬಹಳಷ್ಟು ಗೊಂದಲಗಳಿರ್ತವೆ. ಮ್ಯೂಚುವಲ್ ಫಂಡ್ ಅಂತ ಇನ್ಸ್ಟ್ರುಮೆಂಟ್ ನಲ್ಲಿ ಆ ಯಾವ ಗೊಂದಲಗಳು ಇರೋದಿಲ್ಲ. ನಮಗೆ ಯಾವಾಗ ಬೇಕಾದ್ರೂ ಎಷ್ಟು ಬೇಕಾದ್ರೂ ಹಣನ ಹೂಡಿಕೆ ಮಾಡಿ ಅದನ್ನ ತನ್ನ ಪಾಡಿಗೆ ತಾನು ಬೆಳೆಯೋದಕ್ಕೆ ಬಿಡಬಹುದು ಮತ್ತು ನಮಗೆ ಯಾವಾಗ ಬೇಕಾದ್ರೂ ಎಷ್ಟು ಬೇಕಾದ್ರೂ ಹಣನ ಅಲ್ಲಿಂದ ನಾವು ವಾಪಸ್ ಪಡ್ಕೋಬಹುದು. ಮ್ಯೂಚುವಲ್ ಫಂಡ್‌ಗಳಲ್ಲಿ ಹಣನ ಹೂಡಿಕೆ ಮಾಡೋದಕ್ಕೆ ನಾವು ಶ್ರೀಮಂತರಾಗಿರಬೇಕು ಅನ್ನೋದೇ ಏನಿಲ್ಲ. ₹500 ನಾವು ಎಸ್‌ಐಪಿಗಳನ್ನ ಅಂದ್ರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್‌ಗಳನ್ನ ಶುರು ಮಾಡಬಹುದು. ಮೆಟ್ರೋಗಳಲ್ಲಿ, ನಗರಗಳಲ್ಲಿ ಬಹಳಷ್ಟು ಜನ ಆಗ್ಲೇ ಮ್ಯೂಚುವಲ್ ಫಂಡ್‌ಗಳಲ್ಲಿ ಇನ್ವೆಸ್ಟ್ ಮಾಡಿ ತಮ್ಮ ಭವಿಷ್ಯ, ಮಕ್ಕಳ ಭವಿಷ್ಯ, ಮನೆ ಕೊಂಡ್ಕೊಳ್ಳೋದಕ್ಕೆ, ರಿಟೈರ್ಮೆಂಟ್‌ಗೆ ಆಗ್ಲೇ ಮ್ಯೂಚುವಲ್ ಫಂಡ್‌ಗಳ ಮೂಲಕ ಪ್ಲಾನ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅದರಿಂದ ಒಳ್ಳೆ ಪ್ರತಿಫಲನ ಕಂಡುಕೊಂಡಿದ್ದಾರೆ. ನಾವು ತಾಲೂಕುಗಳಲ್ಲಿ, ಗ್ರಾಮಗಳಲ್ಲಿ ಇದರಿಂದ ಹಿಂದೆ ಉಳಿಬಾರ್ದು ಅನ್ನೋ ಒಂದು ಕಾರಣದಿಂದ ನಾವು ಆತ್ಮೀಯ ಸಂಸ್ಥೆಯ ಮೂಲಕ ನಿಮ್ಮನ್ನ ತಲುಪುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಾದ್ರೆ ಆತ್ಮೀಯ ಸಂಸ್ಥೆಯನ್ನು ಸಂಪರ್ಕ ಮಾಡಿ. ನಾವು ನಿಮ್ಮ ಊರಿಗೆ ಬಂದು, ನಿಮ್ಮಲ್ಲಿಗೆ ಬಂದು ಫ್ರೀಯಾಗಿ ಮ್ಯೂಚುವಲ್ ಫಂಡ್‌ಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟು, ನಿಮಗೆ ಮುಂದೆ ಸರಿ ಅನ್ಸಿದ್ರೆ ಇನ್ವೆಸ್ಟ್‌ಮೆಂಟ್‌ಗೆ ಕೂಡ ಸಹಾಯ ಮಾಡ್ತೀವಿ. ಧನ್ಯವಾದಗಳು. ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆ ಅಪಾಯಗಳಿಗೆ ಒಳಪಟ್ಟಿರುತ್ತವೆ. ಎಲ್ಲ ಯೋಜನೆ ಸಂಬಂಧಿತ ದಾಖಲಾತಿಗಳನ್ನು ಜಾಗೃತಿಯಿಂದ ಓದಿರಿ.